ಸುಮಾರು 400 ವರ್ಷಗಳ ಇತಿಹಾಸವಿರುವ ಸುಳ್ಯ ತಾಲೂಕಿನ ಕೊಲ್ಲಮುಗ್ರು ಗ್ರಾಮದ ಶಿರೂರು ಚಾಂತಳ ಭಾಗದ ಮುಳ್ಳಾಜೆ ಶಿವತೀರ್ಥ ದೊಡ್ಡಣ್ಣ ಶೆಟ್ಟಿ ಕೆರೆಯು ಅಭಿವೃದ್ಧಿ ಹಂತದಲ್ಲಿದ್ದು ಕಾಮಗಾರಿಗಳು ಭರದಿಂದ ನಡೀತಾ ಇದೆ. ಜೈನ್ ಅರಸರ ಕಾಲದ ಯಜಮಾನ ದೊಡ್ಡಣ್ಣ ಶೆಟ್ಟಿಯವರು ನಿರ್ಮಿಸಿದ ಕೆರೆ ಇದಾಗಿದ್ದು ಹಿಂದೊಮ್ಮೆ ಬಹುಮಂದಿಗೆ ನೀರುಣಿಸಿ ಬಳಿಕ ಪಾಳು ಬಿದ್ದು ಯಾರಿಗೂ ಬೇಡವಾಗಿತ್ತು. ಇದೀಗ ಐತಿಹಾಸಿಕ ಕೆರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರ ಕೆರೆ ಕಾರ್ಯಕ್ರಮದಡಿಯಲ್ಲಿ ಅಭಿವೃದ್ಧಿಗೊಳ್ತಾ ಇದ್ದು ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಪ್ರಸ್ತುತ ಮಾಧವ ಚಾಂತಾಳ ಶಿವತೀರ್ಥ ದೊಡ್ಡಣ್ಣ ಶೆಟ್ಟಿ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಸಮಿತಿಯಲ್ಲಿ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು, ಸ್ಥಳೀಯ ಆಡಳಿತ, ಸಂಘ ಸಂಸ್ಥೆಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿ ಅಭಿವೃದ್ಧಿಯಲ್ಲಿ ಕೈಜೋಡಿಸಿದ್ದಾರೆ. ಇನ್ನು ಕೆರೆ ಅಭಿವೃದ್ಧಿ ಕೆಲಸದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಡುಪಿ ಪ್ರಾದೇಶಿಕ ನಿರ್ದೇಶಕ ವಸಂತ ಸಾಲ್ಯರ್, ಸಮುದಾಯ ಅಭಿವೃದ್ಧಿ ಕಾರ್ಯಗಳ ನಿರ್ದೇಶಕ ಆನಂದ ಸುವರ್ಣ, ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್, ಸುಳ್ಯ ತಾಲೂಕು ಯೋಜನಾಧಿಕಾರಿ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಸುಮಾರು 350ರಿಂದ 400 ವರ್ಷಗಳ ಹಿಂದಿನ ಕಾಲದಲ್ಲಿ ದೊಡ್ಡಣ್ಣ ಶೆಟ್ಟಿ ಮತ್ತು ಮಲ್ಲಣ್ಣ ಶೆಟ್ಟಿ ಅಂತ ಹೇಳುವ ಅಣ್ಣ ತಮ್ಮಂದರು ಇಲ್ಲಿ ವಾಸ ಇದ್ದರು. ಅವರಂದರೆ ಜೈನ ನಾಯಕರು, ಅಂದರೆ ಜೈನ ಅರಸುಗಳ ದಂಡನಾಯಕರ ಏನಾಗಿದ್ರು ಆ ಕಾಲದಲ್ಲಿ. ಅವರು ಈ ಪ್ರಾಂತ್ಯದಲ್ಲಿ ವಾಸ ಇತ್ತು. ಜೈನರು ತುಂಬ ಬಳ್ಳಾಳರ ವಂಶಸ್ಥರು ತುಂಬ ಇಲ್ಲಿ ವಾಸವಾಗಿದ್ದರು. ಆ ಸಂದರ್ಭದಲ್ಲಿ ಈ ಊರಿನ ಒಂದು ನೀರಿನ ಕ್ಷಾಮವನ್ನು ತೊಲಗಿಸಲಿಕ್ಕಾಗಿ ದೊಡ್ಡಣ್ಣ ಶೆಟ್ಟಿ ಅಂತ ಹೇಳುವ ಒಂದು ಕೆರೆಯನ್ನು ಮಾಡಿದರು. ಇದು ಸುಮಾರು 4 ಎಕರೆ 16 ಸೆಂಟ್ಸ್ ಜಾಗದಲ್ಲಿ ಕೆರೆ ವಿಸ್ತೀರ್ಣ ಇತ್ತು. ಆದರೆ ಕಾಲಕ್ರಮೇಣ ಇದನ್ನು ಎಲ್ಲರೂ ಕಬಳಿಕೆ ಮಾಡಿ ಒಂದಿಷ್ಟು ಉಳಿದಿದೆ. ಇದನ್ನು ಸುಮಾರು ಒಂದು 20 ವರ್ಷಗಳಿಂದ ಗ್ರಾಮ ಸಭೆಯಲ್ಲಿ ನಾವು ಅದನ್ನು ನಿರ್ಣಯ ಮಾಡಿಸ್ತಾ ಇದ್ದೇವೆ. ಆದರೆ ನಮಗೆ ಕ್ಷೇತ್ರದಿಂದ ಒಂದು ಪ್ರಸಾದ ಸಿಕ್ಕಿತ್ತಷ್ಟೇ. ಗ್ರಾಮ ಸಭೆಯಲ್ಲಿ ನಾವು ನಿರ್ಣಯ ಮಾಡಿಸಿದ್ದು ನಿರ್ಣಯದಷ್ಟಕ್ಕೆ ಹೋಗಿದೆ. ಕ್ಷೇತ್ರದಿಂದ ನಮಗೆ ಪ್ರಸಾದ ಸಿಕ್ಕಿ ಈ ಕೆರೆಯ ಒಂದು ಪುನರುಜ್ಜೀವನಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದೆ ಮತ್ತು ಊರಿನ ಸಮಸ್ತರ ಸಹಕಾರದಿಂದ ಈ ಕೆರೆ ಈ ರೀತಿ ಆಗ್ತಾ ಉಂಟು. ಯೋಜನೆಯ ಮೇಲ್ವಿಚಾರಕರು, ನಮ್ಮ ಯೋಜನಾಧಿಕಾರಿಗಳು, ಸ್ಥಳೀಯ ಪ್ರತಿನಿಧಿಗಳು ಮತ್ತು ಕ್ಷೇತ್ರದ ಕಾವಂದರ ಒಂದು ಆಶೀರ್ವಾದವು ನಮ್ಮ ಈ ಕೆಲಸಕ್ಕೆ ತುಂಬ ಪ್ರೇರಣೆ ಆಗಿದೆ. ನಮಗೆ ಸುಮಾರು ಒಂದು 5 ಲಕ್ಷದ ಅಂದಾಜು ಕ್ಷೇತ್ರದಿಂದ ಈಗ ಬಿಡುಗಡೆಯಾಗಿದೆ. ಆದರೆ ಇದೊಂದು 75 ಲಕ್ಷದ ಅಂದಾಜು ಇದಕ್ಕೆ ಖರ್ಚು ಇದೆ. ನಾವು ಮಾನ್ಯ ಮಂತ್ರಿಗಳ ಹತ್ರ ಹೋಗಿ ಮನವಿ ಕೊಟ್ಟಿದ್ದೇವೆ. ಮತ್ತು ನಮ್ಮ ಪಂಚಾಯತಲ್ಲಿ ಕೂಡ ಒಂದಿಷ್ಟು ಕೊಡಬೇಕು ಅಂತ ನಾವು ಅಧ್ಯಕ್ಷರಲ್ಲಿ ಮತ್ತೆಲ್ಲ ಕೇಳಿಕೊಂಡಿದ್ದೇವೆ. ಹಾಗಿರುವಾಗ ಕೊಡ್ಬೋದು ಅಂತ ಹೇಳುವಂಥ ಒಂದು ಆಶಾಭಾವನೆಗಳೊಂದಿಗೆ ನಾವು ಪ್ರಾರಂಭಿಸಿದ್ದೇವೆ. ಯಾಕೆಂತ ಹೇಳಿದರೆ ಒಂದು 30 ವರ್ಷ ಕಳೆದರೆ ಇಲ್ಲಿ ಬೀದರಿನಾಗೆ ಕುಡಿಲಿಕ್ಕೆ ನೀರಿಲ್ಲದಂಥ ಪರಿಸ್ಥಿತಿ ಕ್ಷಾಮ ಬರ್ತದೆ. ಆಗ ಇಂಥ ಕೆರೆಗಳು ಮತ್ತು ನಾವು ಹೊಳೆಗೆ ಒಂದು ಒಡ್ಡು ಕಟ್ಟುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಿನ್ನೆ ಅದು ಪೂರ್ತಿ ಆಯಿತು. ಒಂದು ಒಡ್ಡು ಕಟ್ಟಿ ನೀರು ಈಗ ಫುಲ್ ಆಗ್ತಾ ಉಂಟು. ಹಾಗೆ ಒಟ್ಟು ನಾವು ಜಲವನ್ನು ಉಳಿಸುವಂಥ ನಮ್ಮೊಂದು ಪ್ರಯತ್ನ ಮಾಡ್ತಾ ಇದ್ದೇವೆ. 244 ಮನೆಗಳುಂಟು. 244 ಮನೆಗಳಲ್ಲಿ 180ರಿಂದ 190 ಮನೆಗಳಿಗೆ ಇದು ತುಂಬ ಪ್ರಯೋಜನ ಆಗ್ತದೆ. ಸಾಧಾರಣ 80ರಿಂದ 90 ಬೋರ್ವೆಲ್ಗಳು ಆಸುಪಾಸಿನಲ್ಲಿದೆ. ಅದು ರೀಚಾರ್ಜ್ ಆಗಲಿಕ್ಕೆ ಅದು ಇನ್ನೂ ತುಂಬ ಪ್ರಯೋಜನ ಆಗ್ತದೆ. ಮತ್ತು ಒಂದು ಕಾಲದಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತೇಳಿದರೆ ಇದನ್ನು ಲಿಫ್ಟ್ ಮಾಡ್ಬೋದು. ಹಾಗೆ ಕೃಷಿಗೆ ಇದನ್ನು ಯಾವುದಕ್ಕೆ ಉಪಯೋಗಿಸಲಿಕ್ಕೆ ನಾವು ಬಿಡುವುದಿಲ್ಲ. ಯಾಕೆಂದರೆ ಪಂಪ್ ಹಾಕಿ ಅದನ್ನು ಹಾಳು ಮಾಡಬಾರ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪೂಜ್ಯ ಕಾವಂದರ ಆಶೀರ್ವಾದದಿಂದ ಪ್ರಥಮ ಕೆರೆಯಾಗಿ ಕೊಲ್ಲಮುಗ್ರು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಕೊಲ್ಲಮುಗ್ರದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಮತ್ತು ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳು ಮತ್ತು ಊರಿನ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಜನರುಗಳ ಗ್ರಾಮಸ್ಥರ ಸಹಕಾರದಿಂದ ಇವತ್ತು ಕೆಲಸ ಪ್ರಾರಂಭ ಆಗಿದೆ ಸರ್. ಇದಕ್ಕೆ ಒಂದು ಕಮಿಟಿ ಅಂತ ಮಾಡಿಕೊಂಡು ಈಗಾಗಲೇ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಮಾಧವ ಚಾಂತಾಳ ಇವರು ಅವರ ನೇತೃತ್ವದಲ್ಲಿ ಇವತ್ತು ಕೆಲಸ ಇಷ್ಟು ಪ್ರಗತಿ ಆಗಿದೆ ಸರ್. ಮುಂದೆ ಈಗಾಗಲೇ ಇನ್ನೂ ಕೂಡ ಕೆಲವು ಇಲ್ಲಿ ಕೆಲಸಗಳು ಇನ್ನೂ ಬಾಕಿ ಇದೆ. ಸುತ್ತು ಬೇಲಿ ಆಗಬೇಕು ಮತ್ತು ಕುಳಿತುಕೊಳ್ಳಲಿಕ್ಕೆ ಸಂಜೆ ಟೈಮಲ್ಲಿ ಬಂದವರಿಗೆ ಕುಳಿತುಕೊಳ್ಳೋದಕ್ಕೆ ಬೆಂಚುಗಳನ್ನು ಹಾಕುವಂಥ ವ್ಯವಸ್ಥೆ ಕೂಡ ಮುಂದಕ್ಕೆ ಆಗಲಿಕ್ಕೆ ಇದೆ. ನಾನು ಸುಬ್ರಹ್ಮಣ್ಯ ವಲಯದ ಮೇಲ್ವಿಚಾರಕನಾಗಿ ನಮಗೆ ಇದು ಸುಳ್ಯ ತಾಲೂಕಿನ ಪ್ರಥಮ ಕೆರೆ ಆಗಿರೋದ್ರಿಂದ ನಮಗೂ ಕೂಡ ಕೆರೆಯ ಅನುಭವ, ಕೆಲಸದ ಬಗ್ಗೆ ಅನುಭವ ಆಗುತ್ತದೆ. ಮುಂದಕ್ಕೆ ನಮ್ಮ ಪ್ರತಿ ವರ್ಷಕ್ಕೆ ತಾಲೂಕಿಗೆ ಒಂದೊಂದು ಕೆರೆ ಅಂತೇಳಿ ಇದೆ. ಮುಂದೆ ಕೆಲಸ ಮಾಡುವಲ್ಲಿ ಕೂಡ ಇದು ಸಹಕಾರಿಯಾಗಲಿಕ್ಕೆ ಇದೆ.